ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವಜನರೇ, ಈ ಸುಂದರ ಸಮಯಕ್ಕೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ದಿನವು ತಾಯಿಯಂದಿರ ದಿನವಾಗಿರುವ ಕಾರಣ ದೇವರು ತಾಯಿಯಲ್ಲಿ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂದು ಗಮನಿಸಬಹುದಾಗಿದೆ. ತಾಯಿಯು ಮಗುವನ್ನು 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಪೋಷಿಸುತ್ತಾ ಮತ್ತು ಮಗು ಹುಟ್ಟಿದಾಗ ಹೆರಿಗೆ ನೋವನ್ನು ಮರೆತು ಬಹಳ ಸಂತೋಷ ಪಡುತ್ತಾಳೆ ಮತ್ತು ತನ್ನ ಜೀವಿತವನ್ನು ಮಕ್ಕಳ ಪೋಷಣೆಗಾಗಿ ದುಡಿಯುತ್ತಾಳೆ. ಮಕ್ಕಳೇ ತನ್ನ ಸರ್ವಸ್ವ ಎನ್ನುತ್ತಾ ಇಡೀ ಜೀವನವನ್ನು ಮಕ್ಕಳ ಸಂತೋಷದಲ್ಲಿ ಕಳೆಯುತ್ತಾಳೆ. ಪ್ರಿಯರೇ, ಗಮನಿಸಿರಿ, ಈ ತಾಯಿಯಲ್ಲೇ ಇಂಥ ಪ್ರೀತಿಯನ್ನಿಟ್ಟಂಥ ದೇವರು, ಸೃಷ್ಟಿಕರ್ತನ ದೇವರು, ಆತನಲ್ಲಿ ಇನ್ನೆಂಥ ಪ್ರೀತಿ ಇರಬಹುದು. ನಾವು ಅಂದ್ಕೊಳ್ತೀವಿ, ದೇವಜನರು ಎಷ್ಟು ಸರಿ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಆದರೆ ಸತ್ಯವೇದದಲ್ಲಿ ಒಂದು ವಚನವನ್ನು ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 49ನೇ ಅಧ್ಯಾಯದಲ್ಲಿ 15ನೇ ವಚನ ನಮಗೆ ಹೇಳುತ್ತದೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲಗೂಸನ್ನು ಮರೆತಾಳೆ ಎಂಬ ಪ್ರಶ್ನೆಯನ್ನು ನಾವು ನೋಡುತ್ತೇವೆ. ತಾಯಿಯಂದರು ಮಕ್ಕಳನ್ನು ಮರೆಯುವುದು ತುಂಬ ವಿರಳ. ಆದರೆ ದೇವರು ಇಲ್ಲಿ ಪ್ರಶ್ನೆಯನ್ನು ಮಾಡುತ್ತಾನೆ, ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ ದೇವರು ತನ್ನ ಜನರಿಗೆ, ತನ್ನ ಮಕ್ಕಳಿಗೆ ಹೇಳುವಂಥ ಒಂದು ಮಾತಾಗಿದೆ. ಪ್ರಿಯರೇ, ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದೇವರು ಕೊಟ್ಟಂಥ ತಾಯಿಯನ್ನು ನಾವು ಗೌರವಿಸೋಣ. ವಿಮೋಚನಾ ಕಾಂಡದಲ್ಲಿ 20ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಿದರೆ ನೀನು ಬಹುಕಾಲ ದೇವರು ಕೊಡುವಂಥ ದೇಶದಲ್ಲಿ ಇರುತ್ತೀಯ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ನಾನು ನೀನು ಇವತ್ತು ನಮಗೆ ಕೊಟ್ಟಂಥ ತಾಯಿಯನ್ನು, ತಂದೆಯನ್ನು ನಾವು ಚಿಕ್ಕವರಿರುವಾಗ ಅವರು ಯಾವ ರೀತಿ ನಮ್ಮನ್ನು ಸಾಕಿ ಪೋಷಣೆ ಮಾಡಿದ್ದಾರೆ ಅದನ್ನು ಮರೆತು ಹೋಗದೆ ಅವರೀಗ ಮುಪ್ಪಿನ ವಯಸ್ಸಿನಲ್ಲಿ ಅವರನ್ನು ನಾವು ಸಾಕಿ ಸಲಹೋಣ, ಅವರನ್ನು ಗೌರವಿಸೋಣ. ಅವರು ಹೇಗೆ ನಾವು ಚಿಕ್ಕವರಿದ್ದಾಗ ನಮಗೆಲ್ಲವನ್ನು ಅವರು ದುಡಿದು ತಮ್ಮ ಸರ್ವಸ್ವವನ್ನೇ ನಮಗಾಗಿ ಮುಡುಪಾಗಿಟ್ಟವರು ನಮ್ಮನ್ನು ಪೋಷಣೆ ಮಾಡಿ ಈ ದಿನ ಇಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂದರೆ ತಂದೆ ತಾಯಿ ಕಾರಣನಾಗಿರುತ್ತಾರೆ. ಆದ ಕಾರಣ ಪ್ರಿಯರೇ, ಹೆಚ್ಚಿನ ಪಾತ್ರ ತಾಯಿ ಆಕೆ ವಹಿಸ್ತಾಳೆ. ಆಕೆ ತಾಯಿ ನಮಗೆಲ್ಲವನ್ನು ನೋಡ್ಕೊಳ್ತಾರೆ. ಮಕ್ಕಳು ಆದರೆ ತಾಯಿ ಹೇಳ್ತಾ ಇರ್ತಾಳೆ. ತಂದೆ ಕೂಡ ಮಕ್ಕಳನ್ನು ನೋಡಿಕೊಳ್ಳೋದ್ರಲ್ಲ, ಅವರು ಕೂಡ ಭಾಳ ಪ್ರಯಾಸ ಪಡ್ತಾರೆ. ಆದ ಕಾರಣ ತಂದೆ ತಾಯಿಗಳನ್ನ ನಾವು ಸರಿಯಾಗಿ ನೋಡಿಕೊಳ್ಳೋಣ. ದೇವರು ತಾಯಿಯಲ್ಲಿ ಅಂಥ ಪ್ರೀತಿ ನೆಟ್ಟಿರುವಾಗ ದೇವರು ಮಹಾ ಪ್ರೀತಿ ಸ್ವರೂಪನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಶಿಲ್ಬೆ ಕಂಬದಲ್ಲಿರುವಾಗಲೂ ತಾಯಿಯನ್ನು ನೋಡಿ ಆಕೆಯ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತನ್ನ ಪ್ರೀತಿ ಶಿಷ್ಯನಿಗೆ ಆತನು ಒಪ್ಪಿಸಿಕೊಡುವುದನ್ನು ನೋಡುತ್ತೇವೆ. ಇದರಿಂದ ನಾವೇನು ಕಲ್ತ್ಕೋಬೋದು? ಪ್ರಿಯರೇ, ತಾಯಿಯಲ್ಲೇ ಅಂಥ ಪ್ರೀತಿ ನೆಟ್ಟಂಥ ದೇವರು. ಇವತ್ತು ತಾಯಿ ಮಕ್ಕಳನ್ನು ಮರೆಯುವುದು ತುಂಬ ವಿರಳ. ಆದರೆ ದೇವರು ಆಕೆ ಒಂದು ಪಕ್ಷ ಮರೆತಾಳು, ಆದರೆ ನಾನಿನ್ನ ಮರೆಯೇನು ಎಂಬುದಾಗಿ ದೇವರು ಹೇಳುತ್ತಾನೆ. ದೇವರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾನೆ. ಆದ್ದರಿಂದ ನನಗೂ ನೀವು ಕೊಟ್ಟಂಥ ತಾಯಿಯನ್ನು ನಾವು ಸನ್ಮಾನಿಸೋಣ, ಗೌರವಿಸೋಣ, ದೇವರಿಗೆ ಸ್ತೋತ್ರ ಹೇಳೋಣ. ದೇವರೇ, ಇಂಥ ಒಳ್ಳೆ ತಾಯಿಯನ್ನು ಕೊಟ್ಟಿದ್ದೀರಾ. ಕರ್ತನೇ, ನೀ ಮಹಾ ಪ್ರೀತಿ ಸ್ವರೂಪನು, ತಾಯಿಯಲ್ಲಿ ಅಂಥ ಪ್ರೀತಿ ನೆಟ್ಟಿದೀಯಾ, ಅದಕ್ಕಾಗಿ ನಾನು ವಂದಿಸ್ತೇನೆ. ದೇವರೇ, ನನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಲಿಕ್ಕೆ, ಗೌರವಿಸಲಿಕ್ಕೆ ನನಗೆ ಕೃಪೆ ಕೊಡು. ಅವರ ಮಾತುಗಳನ್ನ ಕೇಳುತ್ತಾ ನಿನ್ನ ಮಹಿಮೆ ಪಡಿಸ್ಲಿಕ್ಕೆ ನನಗೆ ಸಹಾಯ ಮಾಡು. ದೇವರ ಆತ್ಮನೇ ನನ್ನ ಹತೋಟಿಗೆ ತೆಗೆದುಕೋ ಎಂಬುದಾಗಿ ಯೇಸು ನಾಮದಲ್ಲಿ
ನಾವು ಕೇಳುತ್ತೀವಿ ತಂದೆಯೇ.